ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಸಾಂಖ್ಯೇ ಯೋಗೇ ಚ ಮೇ ತಾತ ವಿಶೇಷಂ ವಕ್ತುಮರ್ಹಸಿ ತವ ಸರ್ವಜ್ಞ ಸರ್ವಂ ಹಿ ವಿದಿತಂ ಕುರು ಸತ್ತಮಾ. ಅಜ್ಜ, ನೀವು ಎಲ್ಲವನ್ನೂ ತಿಳಿದವರಿದ್ದೀರಿ. ಅದರಿಂದಾಗಿ ಸಾಂಖ್ಯ ಅಂದರೆ ಜ್ಞಾನ, ಯೋಗ ಅಂತಂದರೆ ಕರ್ಮ ಮಾಡುವ ಬಗೆ, ಹೇಗೆ ಕರ್ಮ ಮಾಡಬೇಕು ಅಂತ. ಯಾಕೆಂದರೆ ಜ್ಞಾನ ಇಲ್ಲದೆ ಕೆಲಸ ಮಾಡಲಿಕ್ಕಾಗಲ್ಲ, ಜ್ಞಾನ ಇಟ್ಕೊಂಡೇ ಕೆಲಸ ಮಾಡಬೇಕು. ಸ್ಕಿಲ್ ಅಂತಂದರೆ ಅದು ಜ್ಞಾನವೇ ತಾನೆ. ಅವನಿಗೆ ಸ್ಕಿಲ್ ಸೆಟ್ ಇದೆ ಅಂದರೆ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅಂತನ್ನುವ ಚಾಕಚಕ್ಯತೆ ಇದೆ ಅಂತ. ನಾನು ಬಹಳ ಹಿಂದೆ ಒಂದು ಯೋಚನೆ ಮಾಡ್ತಾ ಇದ್ದೆ. ಈ ಹುಚ್ಚಾಸ್ಪತ್ರೆಯಲ್ಲಿ ಸುಮ್ಮನೆ ಇರ್ತಾರೆ, ಅವರು ಅಷ್ಟೊಂದು ಎನರ್ಜಿ ವೇಸ್ಟ್ ಆಗೋಗುತ್ತೆ. ಒಂದು ಕಾರಿಡಾರ್ ಮಾಡಿ ಅದರಲ್ಲಿ ಅವರು ಓಡಾಡ್ತಾ ಇರುವಾಗ ಅವರಿಗೆ ಒಂದು ಪವರ್ ಜನರೇಟ್ ಮಾಡೋ ಹಾಗೆ ಯಾಕೆ ಮಾಡಲ್ಲ? ನಡೀತಾ ಇರಬೇಕು, ಅವ್ರು ನಡೀತಾ ಇದ್ರೆ ಆಯಿತು. ಅವರು ಒಂದಿಷ್ಟು ಜಾಗ, ಆಮೇಲೆ ಗೊತ್ತಾಯಿತು ನನಗೆ, ಇಲ್ಲ ಅವ್ರಿಗೆ ಒಂದು ಚೂರು ಜ್ಞಾನ ಇರಲ್ಲ, ಆದ್ದರಿಂದಾಗಿ ಅದನ್ನು ಮಾಡಬೇಕು ಅನ್ನೋ ಬದ್ಧತೆಯೂ ಇರಲ್ಲ ಅವ್ರಿಗೆ ಅಂತ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದ್ದದ್ದು, ಯಾಕೆ ಅವರ ಎನರ್ಜಿಯನ್ನು ವೇಸ್ಟ್ ಮಾಡ್ತಾ ಇದ್ದಾರೆ? ಅವರು ಯೋಚನೆ ಮಾಡಲ್ಲ, ಕ್ರಿಯೆಯೂ ಇಲ್ಲ. ಅದರ ಬದಲು ಅವರು ನಡೆದಾಡ್ತಾ ಇರುವಾಗ ಒಂದು ಕಾರಿಡಾರ್ ಮಾಡಿ ಅದರಿಂದ ಪವರ್ ಜನರೇಟ್ ಮಾಡೋ ಹಾಗೆ ಯಾಕೆ ಮಾಡಬಾರದು ಅಂತ. ಆಮೇಲೆ ಕೃಷ್ಣ ಹೇಳಿದ, ಆಚಾರ್ಯರು ಹೇಳಿದ ಕರೆಕ್ಟ್. ಯಾಕೆ ಅಂದರೆ ಜ್ಞಾನದ ಲವಲೇಶವೂ ಇಲ್ಲದೆ ಕರ್ಮ ಆಗಲ್ಲ, ಸಿದ್ಧಿಸೋದೇ ಇಲ್ಲ. ಅದರಿಂದಾಗಿ ಸಾಂಖ್ಯ ಮತ್ತೆ ಯೋಗ, ಕೆಲಸ ಮತ್ತೆ ಅದರ ಅರಿವು, ಇದರಲ್ಲಿ ಏನು ವಿಶೇಷ? ಎರಡರಲ್ಲಿ ಎರಡು ಬೆರೆತುಕೊಂಡಿದೆ. ಸಾಂಖ್ಯದಲ್ಲಿ ಜ್ಞಾನ ಇದೆ, ಜ್ಞಾನದಲ್ಲಿ ಸಾಂಖ್ಯ ಇದೆ. ಎರಡು ಒಂದನ್ನೊಂದು ಬೆರೆತುಕೊಂಡಿದೆ. ಅಲ್ವಾ? ಕರ್ಮವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಕರ್ಮವಿಲ್ಲ. ಉತ್ಕಟವಾಗಿ ಒಂದನ್ನೊಂದು ಬೆಸೆದುಕೊಂಡಿರುವಾಗ ನಾವು ಯಾಕೆ ಅದರಲ್ಲಿ ಏನು ಎರಡು ಬೇರೆ ಯಾಕೆ? ಆದರೆ ಎರಡು ಬೇರೆ ಬೇರೆ. ಏನು ಡಿಫರೆನ್ಸು ಅನ್ನೋದನ್ನು ನನಗೆ ಹೇಳಬೇಕು ನೀವು. ಸಾಂಖ್ಯ ಅಂದ್ರೇನು, ಯೋಗ ಅಂದ್ರೇನು? ಅಂದರೆ ಇನ್ನೊಂದು ರೀತಿಯಿಂದ ನೋಡಿದ್ರೆ, ಒಂದು ಕರ್ಮವನ್ನು ಮಾಡುವ ಕೌಶಲ್ಯ, ಸ್ಕಿಲ್ ಸೆಟ್, ಉಪಾಯ. ಯೋಗ ಕರ್ಮಸು ಕೌಶಲಂ, ಯೋಗ ಏನು? ಹಾಗೆ ಸಾಂಖ್ಯ ಜ್ಞಾನ ಏನು? ಅದನ್ನು ಹೇಳು. ಭೀಷ್ಮ ಸಾಂಖ್ಯಂ ಪ್ರಶಂಸಂತಿ ಯೋಗಂ ಯೋಗಾದ್ವಿಜಾತಯಃ ವದಂತಿ ಕಾರಣೈಶ್ರೇಷ್ಠ್ಯಂ ಸ್ವಪಕ್ಷೋದ್ಭಾವನಾಯ ವೈ. ನೋಡಿ, ಜ್ಞಾನದ ಮಾರ್ಗದಲ್ಲಿರುವವರು ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ತಾರೆ. ಕರ್ಮದ ಮಾರ್ಗದಲ್ಲಿರುವವರು ಕರ್ಮವೇ ಶ್ರೇಷ್ಠ ಅಂತಾರೆ.
ಇಬ್ಬರೂ ಕೂಡ ತಮ್ಮ ವಾದವನ್ನು ಪ್ರಬಲವಾಗಿ ಸಮರ್ಥನೆ ಮಾಡ್ತಾರೆ. ಯಾವ ರೀತಿ ಸಮರ್ಥನೆ ಮಾಡ್ತಾರೆ ಅಂದರೆ, ಇದನ್ನು ಕೇಳುವಾಗ ಇನ್ನೊಂದು ಅಸಂಗತ ಅಂತ ಅನ್ನಿಸ್ಬೇಕು, ಅದನ್ನು ಕೇಳುವಾಗ ಇದು ಅಸಂಗತ ಅಂತ ಅನ್ನಿಸ್ಬೇಕು. ಪ್ರಬಲವಾದ ಸಮರ್ಥನೆ ಸಾಂಖ್ಯದ ಬಗ್ಗೆ ಸಾಂಖ್ಯರು ಮಾಡ್ತಾರೆ, ಯೋಗದ ಬಗ್ಗೆ ಯೋಗಿಗಳು ಮಾಡ್ತಾರೆ. ಅದನ್ನ ಬದಿಗಿಟ್ರೆ ವಾಸ್ತವ ಏನು? ಅನೀಶ್ವರ ಕಥಂ ಮುಚ್ಚೇತ್ ಇತ್ಯೇವಂ ಶತ್ರುಕರ್ಚನ ವದಂತಿ ಕಾರಣೈಶ್ರೇಷ್ಠ್ಯಂ ಯೋಗಾ ಸಮ್ಯಕ್ ಮನೀಷಿಣಃ ವದಂತಿ ಕಾರಣಂ ಛೇದಂ ಸಾಂಖ್ಯಾ ಸಮ್ಯಕ್ ದ್ವಿಜಾತಯಃ. ಯೋಗರು ಯಾವ ರೀತಿ ಪ್ರೂವ್ ಮಾಡ್ತಾರೆ? ಕರ್ಮವೇ ಶ್ರೇಷ್ಠ ಅಂತ ಯೋಗಿಗಳು ಪ್ರೂವ್ ಮಾಡ್ತಾರೆ. ಯಾಕೆ? ಅನೀಶ್ವರ ಕಥಂ ಮುಚ್ಚೇತ್, ಚೆನ್ನಾಗಿ ಕೆಲಸಗಳನ್ನು ಮಾಡದವ ಮುಕ್ತಿಯನ್ನು ಹೊಂದೋದಾದರೂ ಹೇಗೆ? ಬಿಡುಗಡೆ ಹೊಂದೋದು ಹೇಗೆ? ಅನೀಶ್ವರ ಕಥಂ ಮುಚ್ಚೇತ್ ಇತ್ಯೇವಂ ಶತ್ರುಕರ್ಷಣ ವದಂತಿ ಕಾರಣೈಶ್ರೇಷ್ಠ್ಯಂ ಯೋಗ ಸಮ್ಯಕ್ ಮನೀಷಿಣಃ. ಒಂದು ಎಬಿಲಿಟಿ ಇಲ್ಲದೆ ಹೋದರೆ ಅಥವಾ ಒಂದು ಕೆಪಾಸಿಟಿ ಇಲ್ಲದೆ ಹೋದರೆ, ನಾವು ಮಾಡುವ ಕರ್ಮದಲ್ಲಿ ಒಂದು ಪವರ್ ಎನರ್ಜಿ ಇಲ್ಲದೆ ಹೋದರೆ ಬಿಡುಗಡೆ ಆಗಲಿಕ್ಕಾದರೂ ಹೇಗಾಗತ್ತೆ ಅಂತ ಯೋಗರು ಕೇಳಿ ಯೋಗ ಬೇಕೇ ಬೇಕು ಅಂತಾರೆ. ಆಗ ಸಾಂಖ್ಯರು ಹೇಳ್ತಾರೆ, ವಿಜ್ಞಾಯೇಹ ಗತಿ ಸರ್ವಾಹ ವಿರಕ್ತೋ ವಿಚಯೇಷು ಯಃ ಊರ್ಧ್ವಂ ಸ ದೇಹಮುತ್ಸೃಜ್ಯ ವಿಮುಚ್ಚೇದಿತಿ ನಾನ್ಯಥಾ. ಅಲ್ಲಪ್ಪ, ತಿಳ್ಕೊಂಡ್ರೆ ತಾನೇ ಬಿಡುಗಡೆಯಾಗೋದು. ಕರ್ಮ ಮಾಡಬೇಕಾದ್ರೆ ತಿಳುವಳಿಕೆ ಬೇಕು. ಅದರಿಂದಾಗಿ ಜ್ಞಾನವೇ ಮಿಗಿಲು, ತಿಳುವಳಿಕೆಯೇ ಮಿಗಿಲು ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ತಿಳುವಳಿಕೆ ಇದ್ರೇನಂತೆ, ಮಾಡ್ಲಿಕ್ಕೆ ಶಕ್ತಿ ಬೇಕು, ಸ್ಕಿಲ್ ಸೆಟ್ ಬೇಕು ಅಂತ ಇವ್ರು ಹೇಳ್ತಾರೆ. ಕಾರಿದೆ, ಸ್ಟೇರಿಂಗು ನಿಯಂತ್ರಣ ಮಾಡುತ್ತೆ, ಗೇರು ಮತ್ತೆ ಕ್ಲಚ್ಚು ವೇಗವನ್ನು ವೃದ್ಧಿಸುತ್ತೆ, ಬ್ರೇಕು ವೇಗವನ್ನು ನಿಯಂತ್ರಣ ಮಾಡುತ್ತೆ ಅಂತ ತಿಳುವಳಿಕೆ ಇದ್ರೆ ಆಗತ್ತಾ? ಶಕ್ತಿ ಬೇಡವೇ? ಅದರಿಂದಾಗಿ ಕರ್ಮಶ್ರೇಷ್ಠ ಅಂತ ಯೋಗಿಗಳು. ಉದಾಹರಣೆ ಹಾಗೆ ಎಲ್ಲವೂ ಕೂಡ ಇದೇ ಮಹಾಭಾರತದಲ್ಲಿದೆ ಅಂತ ಅನ್ಕೋಬಾರದು. ಕೆಲವೊಮ್ಮೆ ಉದಾಹರಣೆ ಹೇಳೋದೇ ಕಷ್ಟ ಆಗ್ಬಿಡತ್ತೆ. ನಮ್ಮ ಗುರುಗಳ ಹತ್ರ ಯಾರೋ ಒಬ್ರು ಬಂದು ಕೇಳಿದ್ರಂತೆ, ನೋಡಿ ಕಚ್ಚೆಗೆ ಪ್ರಮಾಣ ಇಲ್ಲ ಅಂತೀರ ನೀವು, ದಕ್ಷ ಪ್ರಜಾಪತಿ ಯಾಗ ಮಾಡುವಾಗ ಪ್ರಸೂತಿ ದೇವಿ ಕಚ್ಚೆ ಹಾಕೊಂಡು ನೈವೇದ್ಯಕ್ಕಿಟ್ಲು ಅಂತ ಭಾಗವತದಲ್ಲಿ ಇದೆಯಲ್ಲ ಅಂದ್ರಂತೆ. ಅದಕ್ಕೆ ಅವರು, ನಾನು 40 ವರ್ಷದಿಂದ ಭಾಗವತ ಓದ್ತಾ ಇದ್ದೀನಮ್ಮ, ನನ್ನ ಹತ್ರ ಇರೋ ಭಾಗವತದಲ್ಲಿ ಅದಿಲ್ಲ. ಅದರಿಂದಾಗಿ ಭಾರಿ ಕಷ್ಟ. ನಾವು ಉದಾಹರಣೆ ಹೇಳಿದ್ದು ಅದನ್ನ ಇದಕ್ಕೆ ಮೂಲಕ್ಕೆ ಆರೋಹ ಮಾಡಿ ಹೇಳಬೇಕಾದ್ರೆ, ಜ್ಞಾನ ಇದ್ದರೆ ಅಭಿವ್ಯಕ್ತಿ ಕರ್ಮದಿಂದಲೇ ಆಗೋದು. ನಿಮ್ಮ ಜ್ಞಾನವನ್ನು ಅಪ್ಲೈ ಮಾಡುವಾಗ ಕರ್ಮ ಬೇಕು. ಈ ಕರ್ಮ ಮಾಡಬೇಕು ಅಂತ ಬುದ್ಧಿ ಬರಬೇಕಾದ್ರೆ ಜ್ಞಾನ ಬೇಕು. ಯಾವುದು ಶ್ರೇಷ್ಠ? ಸೊ ಎರಡು ಇಂಟರ್ಡಿಪೆಂಡೆಂಟು ಮೂಲಭೂತವಾಗಿ. ಹೇಗೆ ಮಾಡಬೇಕು, ಎಷ್ಟು ಒತ್ತಡ ಹಾಕಬೇಕು, ಎಷ್ಟು ನಿಯಂತ್ರಣ ಇರಬೇಕು ಅನ್ನೋದು ಕರ್ಮದ ಕೆಲಸ. ಅಷ್ಟು ಒತ್ತಡ ಹಾಕಿದರೆ ಅದಾಗತ್ತೆ. ಹೀಗಾಗಿ ಸ್ಕಿಲ್ ಸೆಟ್ ಅಂತನ್ನೋದು ಇಂಪಾರ್ಟೆಂಟು ಅಂತ ಹೇಳಿ ಯೋಗಿಗಳ ಅಂಬೋಣ. ಸಾಂಖ್ಯರ ಅಂಬೋಣವೇನು? ಈ ಕರ್ಮ ಮಾಡಿದ್ರೇನೆ ಮುಕ್ತಿ ಆಗಬೇಕು ಅಂತ ಜ್ಞಾನ ತಾನೇ ಇರಬೇಕು. ಹೀಗಾಗಿ ಜ್ಞಾನ ಮಿಗಿಲು ಅಂತ ಒಬ್ರು,
ಕರ್ಮ ಮಿಗಿಲು ಅಂತ ಇನ್ನೊಬ್ರು. ಏತದಾಹುರ್ಮಹಾಪ್ರಾಜ್ಞಾ ಸಾಂಖ್ಯಾ ವೈ ಮೋಕ್ಷದರ್ಶಿನಃ ಸ್ವಪಕ್ಷೇ ಕಾರಣಂ ಗ್ರಾಹ್ಯಂ ಸಮರ್ಥಂ ವಚನಂ ಹಿತಂ ಶಿಷ್ಟಾನಾಂ ಹಿ ಮತಂ ಗ್ರಾಹ್ಯಂ ತ್ವದ್ವಿಧೈ ಶಿಷ್ಟ ಸಮ್ಮತೈಃ. ಸರಿ, ನಾವ್ಯಾವುದನ್ನ ಪರಿಗ್ರಹಿಸಬೇಕು? ಪ್ರಶ್ನೆ. ಈಗ ಅವರು ಆ ಪಕ್ಷವನ್ನು ಇಟ್ಕೊಂಡು ವಾದ ಮಾಡ್ತಾರೆ, ಇವರು ಈ ಪಕ್ಷವನ್ನು ಇಟ್ಕೊಂಡು ವಾದ ಮಾಡ್ತಾರೆ. ನಮ್ಮ ಪಕ್ಷ ಯಾವುದು? ಒಂದು ವಿಚಾರದ ಬಗ್ಗೆ ಎರಡು ಪಕ್ಷದವರು ಚರ್ಚೆ ಮಾಡ್ತಾ ಇರ್ತಾರೆ. ನಾವು ಅದನ್ನ ತೀರ್ಮಾನ ಮಾಡೋದು ಹೇಗೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ, ಅದು ಬೇಕಲ್ವಾ? ಅದಕ್ಕೆ ಭೀಷ್ಮರು ಹೇಳ್ತಾರೆ, ಸ್ವಪಕ್ಷೇ ಕಾರಣಂ ಗ್ರಾಹ್ಯಂ. ನಮ್ಮ ಪಕ್ಷ ನಾವು ಯಾವುದನ್ನು ತೆಗೆದುಕೊಳ್ತೇವೋ ಏನು ಕಾರಣ ಅಂತ ಎರಡು ಪಟ್ಟಿ ಮಾಡಿಡಬೇಕು. ನಮ್ಮ ಪರಿಸರ ಕಾರಣವೋ, ಕೆಲವೊಮ್ಮೆ ಸ್ಪರ್ಧೆ ಕಾರಣವೋ, ನಾವು ಏನೋ ಒಂದು ಬ್ಲೈಂಡ್ ಬಿಲೀಫ್ ಇರುತ್ತೆ ಅದು ಕಾರಣವೋ, ಯಾಕೆ ನಾವು ಇದನ್ನು ತೆಗೆದುಕೊಳ್ಬೇಕು, ಆ ಕಾರಣದ ಹಿಂದೆ ಇರುವ ಮನಸ್ಥಿತಿಯನ್ನ ಡಿಕೋಡ್ ಮಾಡಬೇಕು. ಸ್ವಪಕ್ಷೆ ಒಂದು ಇನ್ಸೆಕ್ಯೂರಿಟಿ, ಅದರಿಂದ ಭೀತರಾಗಿ ನಾವು ಒಂದು ವಿಚಾರವನ್ನು ತಗೊಳ್ತಾ ಇದ್ದೇವೋ, ಸೆಕ್ಯೂರಿಟಿ ಪರ್ಪಸ್ಗಾಗಿ ಎಲ್ಲರೂ ಇದನ್ನು ಮಾಡ್ತಾ ಇದ್ದಾರೆ, ಮಾಡಿಬಿಡೋಣ ಸುಮ್ಮನೆ ಯಾಕೆ ಅವರಿಂದ ಭಿನ್ನವಾಗಿ ನಿಲ್ಲೋದು ಅಂತ ಮಾಡುವುದಾ? ಸ್ವಪಕ್ಷೇ ಕಾರಣಂ ಗ್ರಾಹ್ಯಂ. ಆಮೇಲೆ ಸಮರ್ಥಂ ವಚನಂ ಹಿತಂ. ಶಬ್ದ ಇದೆಯಾ, ಆ ಶಬ್ದ ಸಮರ್ಥವಾಗಿದೆಯಾ, ಬಲಿಷ್ಠವಾಗಿದೆಯಾ? ಯಾಕೆಂದ್ರೆ ನೀವು ಎಲ್ಲೆಲ್ಲಿಂದಲೋ 1000 ಮಾತುಗಳನ್ನು ತರಬಹುದು, ಎಲ್ಲದಕ್ಕೂ ಮಾತು ಸಿಗತ್ತೆ. ನೀವು ಏನು ಮಾಡಬೇಕು ಅನ್ನೋದಕ್ಕೂ ಮಾತು ಸಿಗತ್ತೆ. ಏನು ಮಾಡಿದ್ರೂ ಯಾವುದೋ ಒಬ್ರದು ಅದೇ ರೀತಿ ಮಾಡಿರ್ತಾರೆ, ಯಾರೋ ಒಬ್ರು ಆ ತರಹನೇ ಜೀವನ ಮಾಡ್ತಾ ಇರ್ತಾರೆ. ಅವರ ಮಾತು ನಮಗೆ ಬೆಂಬಲ ಇದೆ ಅಂತ ಅಲ್ಲಿ ಆ ಪ್ರಮಾಣಗಳಲ್ಲಿ ಯಾವುದು ಬಲಿಷ್ಠ, ಮಧ್ವರು ಯಾವುದನ್ನು ಹೇಳಿದ್ದಾರೆ ಅಂದ್ರೆ ಆ ತರಹದ ಒಬ್ಬ ವ್ಯಾಸರು ಯಾವುದನ್ನು ಹೇಳಿದ್ದಾರೆ, ಮಧ್ವರು ಯಾವುದನ್ನು ಹೇಳಿದ್ದಾರೆ, ಅದನ್ನು ಪ್ರಿಫರ್ ಮಾಡಬೇಕು, ಉಳಿದದ್ದೆಲ್ಲ ಅಲ್ಲ. ಯಾಕಂದ್ರೆ ವೇದವ್ಯಾಸರು ಮೊದಲು ನಮಗೆ, ಆ ವೇದವ್ಯಾಸರನ್ನು ನಿರ್ಣಯಿಸಿದ ಮಧ್ವರು ನಂತರ, ಇಬ್ಬರೇ. ಇನ್ನು 100 ಜನ 100 ಹೇಳಲಿ, ಇವರು ಸಮರ್ಥರು, ಬಲಿಷ್ಠರು, ಇವರ ಮಾತು ನೋಡಿ ಮಾಡಿದ್ದು. ಇದಕ್ಕೆ ಅನುಗುಣವಾಗಿ ಬೇರೆ ಅರ್ಥ ಮಾಡಬೇಕೇ ವಿನಃ ಬೇರೆಕ್ಕೆ ಇವ್ರ ಮಾತನ್ನು ತಗೊಂಡು ಬೇರೆದಕ್ಕೆ ಜೋಡಿಸಬಾರದು. ಸಮರ್ಥಂ. ಮತ್ತೆ ನಮಗೆ ಹಿತ ಯಾವುದು ಅಂತ ನೋಡಬೇಕು. ನಮ್ಮ ಹಿತಕ್ಕಾಗಿ ಮಾಡಿದ್ದಾರಾ, ಈ ಗ್ರಂಥ ಯಾರ ಹಿತಕ್ಕಾಗಿ ರಚನೆಯಾಗಿದೆ, ಅದು ಬಹಳ ಮುಖ್ಯ. ಯಾಕೆ ಅಂದ್ರೆ ಆ ಕಾಲದ ಇಷ್ಟಕ್ಕಾಗಿ ರಚನೆ ಆಗಿರೋದು ಬೇರೆ, ಹಿತಕ್ಕಾಗಿ ರಚನೆ ಆಗೋದು ಬೇರೆ. ನಮಗೆ ಇಷ್ಟ ಒಂದು ಅಂತ ಹೇಳಿ ಬೇರೆ 1000 ಗ್ರಂಥಗಳು ಸಿಗ್ತದೆ. ನಮಗಿಷ್ಟವಾದದ್ದನ್ನು ತೆಗೆದುಕೊಳ್ಳಲಿಕ್ಕೆ 1000 ಗ್ರಂಥಗಳು ಸಿಗತ್ತೆ. ಯಾವುದೇ ಫೀಲ್ಡಿನಲ್ಲಿ ನಮಗಿಷ್ಟ, ಈ ರೀತಿ ಬಾಳ್ಬೇಕು ಅನ್ನೋದು ನಮಗಿಷ್ಟ, ನಾವು ಇದನ್ನು ಮಾಡಬೇಕು ಅಂತ ಅನ್ನೋದಕ್ಕೆ 1000 ಗ್ರಂಥ ಸಿಗತ್ತೆ. ಹಿತವಾದದ್ದು ಯಾವುದು? ಅದರಿಂದಾಗಿ ನಾವು ಒಂದು ಮತವನ್ನು ಅವಲಂಬಿಸಬೇಕಾದ್ರೆ ಬೇಕಾದ ಕ್ರೈಟೀರಿಯಾ ಯಾವುದು, ಕಾರಣ ಏನು, ಮಾತಿನ ಅಥವಾ ಪ್ರಮಾಣದ ಬಲ ಏನು, ಮಾತು ನೇರವಾಗಿ ಏನಿದೆ, ಆ ಮಾತು ಬಂದ ಉದ್ದೇಶ ಏನು, ಇವನ್ನ ತಿಳ್ಕೊಳ್ಬೇಕು. ಶಿಷ್ಟಾನಾಂ ಹಿ ಮತಂ ಗ್ರಾಹ್ಯಂ ತದ್ವಿಧೈ ಶಿಷ್ಟ ಸಮ್ಮತೈ. ಇವೆಲ್ಲ ಆದಮೇಲೆ ಶಿಷ್ಟರ ಮಾತನ್ನು ತಗೊಳ್ಬೇಕು. ಯಾಕಂದ್ರೆ ಶಿಷ್ಟರು ಅವ್ರ ಕಾಲದನ್ನು ಅನುಸರಿಸ್ಬಿಟ್ಟಿರ್ತಾರೆ ಎಷ್ಟೋ ಬಾರಿ.
ಹಾಗಾದ್ರೆ ನಮ್ಮ ಕಾಲದ್ದನ್ನು ಅನುಸರಿಸಬೇಕು. ಇವತ್ತಿನ ತುರ್ತು ಏನಿದೆ, ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ನೋಡಬೇಕು. ಬ್ಲೈಂಡ್ ಆಗಿ ಅದನ್ನ ಇಟ್ಕೊಳ್ಳಿಕ್ಕೆ ಬರಲ್ಲ. ಹೀಗೆ ಶಿಷ್ಟಾನಾಂ ಹಿ ಮತಂ ಗ್ರಾಹ್ಯಂ ತದ್ವಿಧೈ ಶಿಷ್ಟ ಸಮ್ಮತೈ ಪ್ರತ್ಯಕ್ಷ ಹೇತವೋ ಯೋಗಾ ಸಾಂಖ್ಯಾಶಾಸ್ತ್ರ ವಿನಿಶ್ಚಯಾ ಉಭೇ ಚೈತೆ ಮತೆ ಯುಕ್ತೆ ಮಮತಾತ ಯುಧಿಷ್ಠಿರ. ಪ್ರತ್ಯಕ್ಷ ಹೇತವೋ ಯೋಗಾ, ನಮ್ಮ ಕ್ರಿಯೆ ಮತ್ತೆ ಅದರ ಫಲ ಪ್ರತ್ಯಕ್ಷವಾಗಿ ತೋರುತ್ತೆ. ಜ್ಞಾನ ಶಾಸ್ತ್ರದಲ್ಲಿ ಇದೆ. ಈ ಜ್ಞಾನ ಇಟ್ಟುಕೊಂಡು ಕ್ರಿಯೆ ಮಾಡಿದರೆ ಈ ಫಲ ಸಿಗತ್ತೆ. ಇವರ ಕ್ರಿಯೆಯ ಹಿಂದೆ ಅದಾವ ಜ್ಞಾನ ಇದೆ ಅಂತ ನೋಡಬೇಕು. ಅದು ಅವನಿಗೆ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದ್ರೆ ಅದನ್ನು ಬಿಡಬೇಕು. ಈಗ ಉದಾಹರಣೆಗೆ, ಎಲ್ಲರೂ ಸಮಾನರು ಅಂತ ಹೇಳಿಕೊಳ್ಳುವವರ ಮನಸ್ಥಿತಿ. ಎಲ್ಲರೂ ಸಮಾನರಾಗಲಿಕ್ಕೆ ಸಾಧ್ಯನ? ಎಲ್ಲರೂ ಸಮಾನರು ಅನ್ನುವರು ಎತ್ತರದಲ್ಲಿ ಇರ್ತಾರೆ. ಅದನ್ನ ಕೇಳ್ತಾ ಇರುವವರೆಲ್ಲ ಕೆಳಗಡೆ ಇರ್ತಾರೆ. ಇದು ಎಂಥದಿದು? ಪಂಕ್ತಿ ಭೇದದ ಬಗ್ಗೆ ಗಲಾಟೆ ಮಾಡುವವರು ಅವರು ಡ್ರೈವರ್ ಜೊತೆಗೆ ಮಾಡೋಲ್ಲ, ಅವರು ಬೇರೆ ಕೊಡ್ತಾರೆ. ಇದೆಲ್ಲ ಯಾಕೆ? ಜ್ಞಾನ ಇರೋದು ಒಂದು, ಅವರ ಕ್ರಿಯೆ ಒಂದು. ಹೀಗಾಗಿ ಅವರು ಒಳಗಡೆಯಿಂದ ಆ ಒಂದು ಗ್ರೆಡೇಷನ್ ಹೈರಾರ್ಕಿಯನ್ನು ಒಪ್ಪಿ ಹೊರಗಡೆ ಬಾಯಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ನೀವು ಯಾವುದನ್ನು ತಗೊಳ್ಬೇಕು, ಆ ಕ್ರಿಯೆ ತಗೊಳ್ಬೇಕು, ಆ ಹಿಂದೆ ಇರುವ ಅರಿವನ್ನು ತಗೊಳ್ಬೇಕು, ಅರಿವು ಸತ್ಯ ಅಂತ ತಗೊಳ್ಬೇಕು. ಅಭೇದವನ್ನು ಪ್ರತಿಪಾದನೆ ಮಾಡುವವರು, ಎಲ್ಲವೂ ಬ್ರಹ್ಮ, ಎಲ್ಲವೂ ಮಿಥ್ಯಾ ಅಂತ ಹೇಳುವವರು, ಭೇದವನ್ನು ಪ್ರತಿಪಾದಿಸುವವರ ಮೇಲೆ ಬೈತಾರೆ. ನಾವೀಗ ಅವರ ಕ್ರಿಯೆ ತಗೊಳ್ಬೇಕಾ, ಆ ಕ್ರಿಯೆಯ ಹಿಂದೆ ಇರುವ ಅವರ ಮೂಲಭೂತ ಜ್ಞಾನವನ್ನು ತಗೊಳ್ಬೇಕಾ? ಈ ತರಹದ ಸಂಗತಿಯನ್ನು ನೋಡಬೇಕು. ಅದರಿಂದಾಗಿ ಕ್ರಿಯೆ ಫಲವನ್ನು ಕೊಡ್ತಾ ಇದೆ ಅನುಭವದಲ್ಲಿ. ಆ ಕ್ರಿಯೆಯ ಹಿಂದೆ ಇರುವ ಜ್ಞಾನ ಅದು ಶಾಸ್ತ್ರದಲ್ಲಿದೆ. ಶುದ್ಧವಾಗಿ ನೋಡಿದಾಗ ನೀವು ಹೀಗೆ ಕ್ರಿಯೆಯನ್ನು ನೋಡೋದಲ್ಲ, ಕ್ರಿಯೆಯ ಹಿಂದೆ ಇರುವ ಅರಿವನ್ನು ನೋಡಬೇಕು. ಕೆಲವೊಮ್ಮೆ ಕ್ರಿಯೆ ಏನೋ ಅರ್ಥವನ್ನು ಕೊಡುತ್ತೆ, ಅದರ ಹಿಂದೆ ಇರುವ ಉದ್ದೇಶ ನಿಜವಾದ ದಿಕ್ಕನ್ನು ತೋರಿಸುತ್ತೆ. ಎರಡನ್ನೂ ನೋಡಬೇಕು, ಆಗ ಕ್ರಿಯೆಯ ಸ್ವರೂಪ ಗೊತ್ತಾಗತ್ತೆ. ಅದರಿಂದ ಉಭೇ ಚೈತೆ ಮತೆ ಯುಕ್ತೆ, ಕರ್ಮವೂ ಬೇಕು ಫಲ ಕೊಡಲಿಕ್ಕೆ, ಆ ಕರ್ಮಕ್ಕೆ ಕಾರಣವಾಗಿ ಜ್ಞಾನವೂ ಬೇಕು. ಯುಕ್ತೆ ಮಮತಾತ ಯುಧಿಷ್ಠಿರ, ಎರಡನ್ನೂ ನಾನು ಒಪ್ತೇನೆ, ನನಗೆರಡೂ ಸಮ್ಮತ ಅಂತ ಮಧ್ವರ ಕನ್ಕ್ಲೂಷನ್ ಅನ್ನ ಇದು ಭೀಷ್ಮಾಚಾರ್ಯರಲ್ಲಿ ಹೇಳಿದ್ರು. ಗೀತೆಯಲ್ಲಿ ಕರ್ಮಯೋಗ, ಸಾಂಖ್ಯಯೋಗ ಅಂತ ಎರಡು ಇದೆ. ಆಚಾರ್ಯರಿಗಿಂತ ಮೊದಲು ಬಂದವರೆಲ್ಲ ಜ್ಞಾನ ಅಂದರೆ ಸಾಂಖ್ಯಯೋಗ ಜ್ಞಾನಿಗಳಿಗೆ ಸೀಮಿತ, ಮೋಕ್ಷ ಅವರಿಗೇನೇ ಇರೋದು, ಜ್ಞಾನಿಗಳಿಗೆ ಕರ್ಮವಿಲ್ಲ ಅಂದ್ರು. ಅಜ್ಞಾನಿಗಳಿಗೆ ಕರ್ಮ ಅಂತಂದ್ರು. ಹೌದಾ? ಅಜ್ಞಾನಿಗೆ ಜ್ಞಾನವಿಲ್ಲ, ಆದರೆ ಅವನು ಕರ್ಮ ಮಾಡಬೇಕು. ಹೇಗೆ ಮಾಡಬೇಕು ಅಂತನ್ನುವ ಜ್ಞಾನ
ಜ್ಞಾನಿಗಿದೆ, ಅವನು ಕರ್ಮ ಮಾಡೋ ಹಾಗಿಲ್ಲ. ಇದನ್ನ ಆಚಾರ್ಯರು ಹೇಳಿದ್ರು. ಹಾಗಲ್ಲ ಅದು. ಕರ್ಮಯೋಗ ಅಂದ್ರೆ ಏನು? ಕರ್ಮ ಹೆಚ್ಚು ಇದೆ ಅಂತ ಅರ್ಥ. ಜ್ಞಾನಯೋಗ ಅಂದ್ರೇನು? ಜ್ಞಾನ ಪ್ರಧಾನ ಅಂತ ಅರ್ಥ. ಉದಾಹರಣೆಗೆ, ಬೆಂಡೆಕಾಯಿ ಹುಳಿಯಲ್ಲಿ ಬೆಂಡೆಕಾಯಿ ಮಾತ್ರ ಇರ್ತದ? ಪ್ರಧಾನ ಅಂತ ಅರ್ಥ ಅಲ್ವಾ? ಹಾಗೆ ಅಷ್ಟೇ ಇದು. ಜ್ಞಾನಯೋಗ ಅಂದ್ರೆ ಜ್ಞಾನ ಪ್ರಧಾನವಾದ ದಾರಿ. ಕರ್ಮಯೋಗ ಅಂದ್ರೆ ಕರ್ಮ ಪ್ರಧಾನವಾದ ದಾರಿ. ಆ ಅರ್ಥವೇ ವಿನಃ ಎರಡು ಬೇರೆ ಬೇರೆ ಅಲ್ಲ ಅಂದ್ರು ಆಚಾರ್ಯರು. ಯಾಕೆಂದ್ರೆ ಗೀತೆಯಲ್ಲೇ ಒಂದು ಮಾತುಂಟು, ಏಕಂ ಸಾಂಖ್ಯಂಚ ಯೋಗಂಚ ಯಪ್ಪಶ್ಚತಿ ತಪಶ್ಚತಿ ಅಂತ. ಈ ಸಾಂಖ್ಯ ಮತ್ತೆ ಯೋಗ ಎರಡೂ ಒಂದೇ ಕಡೆಗೆ ಹೋಗೋದು ಮತ್ತೆ ಒಂದೇ ತರಹ ಅಂತ ಯಾರು ತಿಳಿದವನೋ ಅವನು ತಿಳಿದವನು ಅಂತ ಗೀತೆಯ ಅರ್ಥ. ಆದರೆ ಜಗತ್ತಿನ ತುಂಬ ಏನಿರೋದು ಅಂದ್ರೆ ಕರ್ಮಯೋಗ ಬೇರೆ, ಜ್ಞಾನಯೋಗ ಬೇರೆ, ರಾಜಯೋಗ ಬೇರೆ, ರಾಜಗುಹ್ಯ ಬೇರೆ, ಈ ತರಹ ಎಲ್ಲ ಹೇಳ್ಕೊಂಡು ಹೊರಟೋಗಿದ್ದಾರೆ. ಜನರೆಲ್ಲ ಅದನ್ನೇ ನಂಬೋದು. ಆದರೆ ಮಧ್ವರು ಕರ್ಮಯೋಗ ಮತ್ತು ಸಾಂಖ್ಯಯೋಗ ಎರಡು ಬೇರೆ ಬೇರೆ ಅಲ್ಲ, ಯಾವುದು ಪ್ರಧಾನವಾದದ್ದೋ ಅದು. ಮಧ್ವರು ಆ ರೀತಿ ಅವತ್ತು ಹೇಳಿದ್ರು, ಪ್ರತಿಪಾದನೆ ಮಾಡಿದ್ರು. ಅಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ ನೀವು ಶಾಂತಿ ಪರ್ವದಲ್ಲಿ ನೋಡಿದ್ರೇನೆ ಹಾಗೆ. ಏನು? ಉಭೇ ಚೈತೆ ಮತೆ ಜ್ಞಾನೇ ನೃಪತೆ ಶಿಷ್ಟ ಸಮ್ಮತೆ. ಕರ್ಮವೂ ಶಿಷ್ಟ ಸಮ್ಮತ, ಜ್ಞಾನವೂ ಶಿಷ್ಟ ಸಮ್ಮತ. ಅನುಷ್ಠಿತೆ ಯಥಾಶಾಸ್ತ್ರಂ ನಯೇತಾಂ ಪರಮಾಂ ಗತಿಂ. ಜ್ಞಾನಿಗೆ ಕಡಿಮೆ ಕರ್ಮ, ಕರ್ಮಯೋಗಿಗೆ ಜ್ಞಾನ ಬೇಕೇ ಬೇಕು. ಎರಡೂ ಜೊತೆಯಾಗಿ ಅನುಷ್ಠಾನ ಮಾಡಿದರೆ ನಯೇತಾಂ ಪರಮಾಂ ಗತಿಂ, ಒಳ್ಳೆಯ ಗತಿಯನ್ನು ಕುರಿತು ಒಯ್ಯುತ್ತೆ. ಈಗ ಮ್ಯಾಥಮೆಟಿಕಲ್ ಸೆನ್ಸ್ ಒಬ್ಬ ಡ್ರೈವರ್ಗಿರಲ್ವಾ? ಎಷ್ಟು ಚೆನ್ನಾಗಿರುತ್ತೆ. ಇಷ್ಟೇ ಒಂದು ಅವಕಾಶದಲ್ಲಿ ನಾನು ಇದನ್ನು ನುಗ್ಗಿಸಬಹುದಾ, ನುಗ್ಗಿಸಬಾರ್ದ? ಆ ಜಡ್ಜ್ಮೆಂಟ್ ಹೆಂಗ್ ಬರುತ್ತೆ ಅವನಿಗೆ? ಮ್ಯಾಥಮೆಟಿಕಲ್ ಸೆನ್ಸ್ ಇಲ್ಲದೆ ಬರುತ್ತಾ? ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಓದಿರೋವನೊಬ್ಬ ಆ ಜಡ್ಜ್ಮೆಂಟ್ ತಪ್ಪಬಹುದು. ಈ ದಾರಿ ಇವನ ಕ್ರಿಯೆ ಎಲ್ಲಿದೆ, ಆದರೆ ಇವನಿಗೆ ಮ್ಯಾಥಮೆಟಿಕ್ಸ್ ಲೆಕ್ಕ ಹೇಳಿದ್ರೆ ಆಗಲ್ಲ, ಗೊತ್ತಾಗತ್ತಷ್ಟೆ. ಇವನಿಗೆ ಒಳ್ಳೆ ಮ್ಯಾಥಮೆಟಿಕ್ಸ್ ಸೆನ್ಸು ಇದೆ. ಎಷ್ಟು ಅಗಲ ಇದೆ, ಬಾನೆಟ್ ಎಷ್ಟು ಅಗಲ ಇದೆ, ಈ ತುದಿಯಿಂದ ಈ ತುದಿಯವರೆಗೂ ಎಷ್ಟು ಅಗಲ ಇದೆ ಹೇಳಿದ್ರೆ ಹೇಳಲಿಕ್ಕೆ ಬರಬಹುದು, ಆದರೆ ಗಾಡಿ ಓಡಿಸೋದ್ರೆ ಆಗಲ್ಲ. ಇವನಿಗೆ ಮ್ಯಾಥಮೆಟಿಕಲ್ ಈಕ್ವೇಶನ್ ಹೇಳೋ ಗೊತ್ತಿಲ್ಲ, ಆ ಡ್ರೈವರ್ಗೆ ಒಂದು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ. ಅದೇ ರೀತಿ ಕರ್ಮ ಮಾಡುವವನಿಗೆ ಜ್ಞಾನ ಇರುತ್ತೆ, ಜ್ಞಾನ ಇರಬೇಕು. ಪ್ರಧಾನ ಅವನು ಅದು ಮ್ಯಾಥಮೆಟಿಕಲ್ ಈಕ್ವೇಶನ್ ಗೊತ್ತಿಲ್ಲ ಅಷ್ಟೇ ಅವನಿಗೆ. ಇವನು ಗೊತ್ತಿದೆ, ಅಪ್ಲೈ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅಂದಾಗ ಎರಡೂ ಒಟ್ಟಿಗೆ ಇದ್ರೆ ಶ್ರೇಷ್ಠ. ಇದು ಶಾಸ್ತ್ರದ ದಾರಿ. ಯಾವುದು ಪ್ರಧಾನ ಯಾರ ಜೀವನದಲ್ಲಿ ಇರುತ್ತೆ, ಕರ್ಮ ಪ್ರಧಾನವಾಗಿ ಅದಕ್ಕೆ ತಕ್ಕ ಜ್ಞಾನ ಇರಬೇಕಾಗತ್ತೆ. ಜ್ಞಾನ ಪ್ರಧಾನವಾಗಿ ಸ್ವಲ್ಪವಾದರೂ ಕರ್ಮ ಇರಬೇಕಾಗತ್ತೆ, ಅಪ್ಲಿಕೇಶನ್ ಇರಬೇಕಾಗತ್ತೆ. ಇದು ಭೀಷ್ಮರು ಹೇಳಿದ್ದು, ಅದನ್ನೇ ಮಧ್ವರು ಹೇಳಿದ್ದು. ಮಧ್ವರಿಗಿಂತ ಹಿಂದೆ ಇರೋದು ಒಂದನ್ನು ನೀವು ನೋಡಿದ್ರೆ, ಭಾರತೀಯ ಸಿದ್ಧಾಂತದಲ್ಲಿ ಕೆಲಸ ಮಾಡೋರು ಯಾರು ಅಂದ್ರೆ ಅಜ್ಞಾನಿಗಳು. ಅಜ್ಞಾನಿಗಳು ಕೆಲಸ ಮಾಡಬೇಕು, ಅವ್ರಿಗೆ ಜ್ಞಾನ ಇಲ್ಲ. ಜ್ಞಾನಿಗಳು ಸುಮ್ಮನೆ ಕೂತ್ಕೊಂಡಿರ್ಬೇಕು, ಕೆಲಸಕ್ಕೆ ಬರಲ್ಲ. ಇವರೇನೋ ರಾಷ್ಟ್ರಹಿತ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲಿಂದ ಬಂತು? ತಿಳ್ಕೊಳ್ಳೋದು ಹೇಗೆ? ಈ ದೇಶಭಕ್ತಿ ಆಯ್ತಾ, ದೇಶಹಿತ
ಇದೆಲ್ಲ ಕೂಡೋದು ಮಧ್ವರ ಪ್ರಕಾರ ಮಾತ್ರ. ಆದರೆ ದುರಂತ ಆದರೆ ಮಾಧ್ವರ ಆ ರೀತಿ ಇಂಟರ್ಪ್ರಿಟ್ ಮಾಡಲ್ಲ. ಆಚಾರದ ಉಂಟು, ಕರ್ಮ ಮತ್ತು ಜ್ಞಾನ ಎರಡು ಜೊತೆಯಲ್ಲಿ ಸಾಗಬೇಕು ಅಂತ ಮಧ್ವರು, ಎರಡು ಜೊತೆಯಲ್ಲಿ ಸಾಗೋ ಅಗತ್ಯ ಇಲ್ಲ ಅಂತ ಅವ್ರಿಗಿಂತ ಹಿಂದಿನವರು. ಆದರೆ ಅವ್ರಿಗಿಂತ ಹಿಂದಿನವರು ಫಿಲಾಸಫಿ ನೋಡಿದ್ದು ದೇಶ ಹಿತ ಅಂತಾರೆ. ನಮ್ಮಲ್ಲಿ ಅದನ್ನು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡದೇ ಇರೋದ್ರಿಂದಾಗಿ ಮಧ್ವರಿಂದ ದೇಶಕ್ಕೆ ಪ್ರಯೋಜನ ಇಲ್ಲ ಅಂತಾರೆ. ಇದು ಇದ್ರ ಕಥೆನೆ. ಈಕ್ವೇಶನ್ ಅನ್ನು ಬಲ್ಲ ಮ್ಯಾಥಮೆಟಿಷಿಯನ್ ಕಾರನ್ನು ಡಿಕ್ಕಿ ಹೊಡಿಸಿದ ಕಥೆ, ಈಕ್ವೇಶನ್ ಗೊತ್ತಿಲ್ಲದ ಡ್ರೈವರ್ ಓಡಿಸುವ ಕಥೆ. ಅದೇ ರೀತಿ ಇವತ್ತಿನವರು ಯೋಚನೆ ಮಾಡ್ತಾ ಇರೋದು. ಅದರಿಂದ ಆಚಾರ್ಯರು ಕೊಟ್ಟಿದ್ದು ಜ್ಞಾನ ಮತ್ತು ಕರ್ಮ ಜೊತೆಯಾಗಿ ಸಾಗಬೇಕು. ತುಲ್ಯಂ ಶೌಚಂ ತಯೋರೇಕಂ ದಯಾ ಭೂತೇಷು ಚಾನಘ ವ್ರತಾನಾಂ ಧಾರಣಂ ತುಲ್ಯಂ ದರ್ಶನಂ ನ ಸಮಂ ತಯೋಃ. ನೋಡಪ್ಪ, ಇಬ್ಬರಿಗೂ ಜ್ಞಾನದಲ್ಲಿ ನಡೆಯುವವರಿಗೆ ಕರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಕಾಮನ್ ಆಗಿರೋದು ಯಾವುದು? ಶೌಚ. ಒಂದು ಸ್ಯಾಂಟಿಟಿ ಬೇಕು ಇಬ್ರಿಗೂ, ಮನಸ್ಸಿನಲ್ಲಿ, ಅವರ ಕ್ರಿಯೆಯಲ್ಲಿ, ಮಾತಿನಲ್ಲಿ ಒಂದು ಪಾವಿತ್ರ್ಯ ಬೇಕು. ಶೌಚ ಅಂದರೆ ಪಾವಿತ್ರ್ಯ, ಅದು ಸ್ಯಾಂಟಿಟಿ. ವ್ರತ ಅಹಿಂಸೆ ಮೊದಲಾದವುಗಳು. ಶೌಚ ಆಯ್ತಲ್ಲ. ದಯ ಇರಬೇಕು. ಯಾರು ವಿಕಲಾಂಗರೇ ಮೊದಲಾದವರು ಇರ್ತಾರೆ ಅವರಲ್ಲೊಂದು ದಯೆ, ಅಥವಾ ಅಸಹಾಯಕರು ಯಾರಿರ್ತಾರೆ, ಅಶಕ್ತರು ಯಾರಿರ್ತಾರೆ ಅವ್ರ ಮೇಲೆ ದಯೆ ಇರಬೇಕು. ಶಕ್ತರ ಮೇಲೆಲ್ಲ ದಯೆ ಬೇಡ. ವ್ರತಾನಾಂ ಧಾರಣಂ ತುಲ್ಯಂ ದರ್ಶನಂ ನ ಸಮಂ ತಯೋಃ. ಆದರೆ ಅವರ ಅರಿವು ಒಂದೇ ಅಲ್ಲ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ಅಲ್ಲಪ್ಪ, ವ್ರತ ತುಲ್ಯ, ಶೌಚ ಸಮಾನ, ದಯೆ ಸಮಾನ, ಆದರೆ ಅದಕ್ಕೆ ಬೇಕಾದ ಜ್ಞಾನ ಮಾತ್ರ ಬೇರೆ ಬೇರೆ ಅಂತಿರಲ್ಲ, ಎಂಥದಿದು? ಭೀಷ್ಮರು ಮತ್ತೆ ಅದರ ರಹಸ್ಯವನ್ನು ಹೇಳ್ತಾರೆ. ರಾಗಂ ಮೋಹಂ ತಥಾ ಸ್ನೇಹಂ ಕಾಮಂ ಕ್ರೋಧಂತು ಕೇವಲಂ ಯೋಗಾಚ್ಛಿತ್ವಾ ಆದಿತೋದೋಚಾನ್ ಪಂಚೈತಾನ್ ಪ್ರಾಪ್ನುವಂತಿ ತತ್. ಕರ್ಮದಲ್ಲಿ ಇರುವ ಕೊಳೆಗಳು ಇವು ಮೂರು. ರಾಗದಿಂದ ಕರ್ಮ ಮಾಡೋದು. ರಾಗ ಅಂದರೆ ತಪ್ಪು ತಿಳುವಳಿಕೆ. ಅಶೋಭನೆ ಶೋಭನಾಧ್ಯಾಸ ರಾಗ. ಅಮಂಗಳವಾದದ್ದನ್ನು ಮಂಗಳ ಅಂತ ಅಂದುಕೊಂಡು ಕರ್ಮ ಮಾಡೋದಿದೆಯಲ್ಲ, ಅದರಲ್ಲಿ ರಾಗ ಇದೆ ಅಂತ ಅರ್ಥ. ಇವಾಗ ವೈರಾಗ್ಯ ಅಂದರೆ ಗೊತ್ತಾಯ್ತಲ್ಲ. ಇನ್ನು ಮೋಹ, ತಪ್ಪು ತಿಳುವಳಿಕೆಯೇ ಸರಿ ಅಂತನ್ನುವ ಒಂದು ಹಠ, ಆ ಮೋಹವನ್ನು ಬಿಡಬೇಕು. ಉತ್ಕಟವಾದ ಸ್ನೇಹ, ಅಫೆಕ್ಷನ್, ಈ ಕೆಲಸ ಮಾಡೋದ್ರಿಂದಾಗಿ ನನಗೆ ಫಲ ಸಿಗಲೇಬೇಕು ಅಂತನ್ನುವ ಅಫೆಕ್ಷನ್. ಅದಿದ್ರು ಈಗ ಸಿಗ್ತಾ ಇಲ್ಲ ಅಂತ ಹೇಳಿ ಎದೆ ಹೊಡ್ಕೊಂಡು ಸತ್ತೋಗೋದು, ಆತ್ಮಹತ್ಯೆಯೋ ಏನೋ ಮಾಡ್ಕೊಂಡ್ಬಿಡ್ತಾರೆ. ನಿರಾಸೆಗೆ ಅವಕಾಶ ಇಲ್ಲ, ಮಾಡ್ತಾ ಇರ್ಬೇಕಷ್ಟೇ ಕರ್ಮವನ್ನ. ಕಾಮ, ಈ ಒಂದು ಕೆಲಸದಿಂದ ಇನ್ನೇನೋ ಆಗಿಬಿಡತ್ತೆ, ಯಾರಿಗೂ ಸಿಗದೇ ಇರೋದು ಸಿಗಬೇಕು ಅಂತ ಹೇಳಿ ಬಯಸೋದಿದೆಯಲ್ಲ, ಅದು ಕಾಮ. ಕ್ರೋಧ, ತಪ್ಪು ತಿಳುವಳಿಕೆಯಿಂದ ಬರುವಂತಹ ಮುನಿಸು. ಈ 5 ಯೋಗದಿಂದ ಬೇರ್ಪಡಿಸಬೇಕು. ನಮ್ಮ ಕರ್ಮದಿಂದ ಈ 5 ಬೇರ್ಪಡಿಸಿದರೆ ಅದು ಯೋಗದಿಂದ ಬೇರ್ಪಡಿಸಿದರೆ ನಮಗೆ ಸಿಗತ್ತೆ, ಆ ಕರ್ಮದ ಫಲ ಸಿಗತ್ತೆ. ಇದನ್ನು ಬೇರ್ಪಡಿಸಲಿಕ್ಕೆ ಜ್ಞಾನ ಬೇಕು. ನಮ್ಮ ಕೆಲಸದಲ್ಲಿ 5 ದೋಷಗಳಿದೆ, ರಾಗ ಮೋಹ ಸ್ನೇಹ ಕಾಮ ಕ್ರೋಧ ಅಂತ. ಇದನ್ನ ಬೇರ್ಪಡಿಸಿದರೆ ಆ ಕರ್ಮದ ಫಲ ಸಿಗತ್ತೆ.
ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಥಾ ಚ ನಿಮಿಷಾ ಸ್ಥೂಲಾ ಜಾಲಂ ಭಿತ್ವಾ ಪುನರ್ಜಲಂ ಪ್ರಾಪ್ನುವಂತಿ ತಥಾ ಯೋಗಾ ತತ್ಪದಂ ವೀತಕಲ್ಮಚಾಃ. ತಿಮಿಂಗಿಲ ಮೊದಲಾದ ಮೀನುಗಳು ಬಲೆಯನ್ನ ಸೀಳಿ ಮತ್ತೆ ನೀರಿಗೆ ಬೀಳ್ತವೆ. ತಿಮಿಂಗಿಲ ಅಂದ್ರೆ ವೇಲ್ ಅಂತ ಮಾತ್ರ ಅರ್ಥ ಅಲ್ಲ. ತಿಮಿ ಅನ್ನುವ ದೊಡ್ಡ ಮೀನನ್ನ ಯಾವುದು ಗಿಲ ನುಂಗತ್ತೆ ಅದು ತಿಮಿಂಗಿಲ. ಸೊ ವೇಲ್ ಅಂತ ಮಾತ್ರ ಅರ್ಥ ಅಲ್ಲ ಅದಕ್ಕೆ. ಆ ತಿಮಿಂಗಿಲ ಮೊದಲಾದವುಗಳು, ತಿಮಿಂಗಿಲ ಆಗಿರಬಹುದು, ಬೇರೆ ಬೇರೆ ಆ ತರಹದ ದೈತ್ಯವಾದ ಸ್ಥೂಲಾಹ ಅನಿಮಿಷಾಹ. ಅನಿಮಿಷ ಅಂದ್ರೆ ರೆಪ್ಪೆ ಇಲ್ಲದ್ದು ಯಾವುದು ಮೀನು. ನಿಮಿಷ ಅಂದ್ರೆ ಕ್ರಿಯೆ, ಒಂದು ಸೆಕೆಂಡ್ ಅನ್ನು ತಿಳಿಸುವಂತಹ ಕ್ರಿಯೆ, ನಿಮಿಯನ್ನು ನೆನಪಿಸುವ ಕ್ರಿಯೆ ನಿಮಿಷ. ಅದಿಲ್ಲ ಅವುಗಳಿಗೆ. ಕಾಲ ಇಲ್ಲ ಅಂತ ಅರ್ಥ ಅಲ್ಲ, ಕಾಲ ಇದೆ ಅವ್ರಿಗೆ. ನಮಗೆ ಕಣ್ಣು ರೆಪ್ಪೆ ಮಿಟುಕಿಸೋದು ಒಂದು ನಿಮಿಷ ಅಂತ. ಯಥಾಚ ಅನಿಮಿಷಾ ಸ್ಥೂಲಾಹ, ದೊಡ್ಡ ಮೀನುಗಳು ಜಾಲಂ ಭಿತ್ವ, ಬಲೆಯನ್ನ ಸೀಳಿ ಮತ್ತೆ ನೀರನ್ನ ಸೇರುವ ಹಾಗೆ ಯೋಗಿಗಳು ತಮ್ಮ ಈ ಕಾಮ ಕ್ರೋಧ ಅನ್ನುವ ಬಲೆಯನ್ನ ಸೀಳಿ, ರಾಗ ಮೋಹ ಅನ್ನುವ ಬಲೆಯನ್ನ ಸೀಳಿ ಮತ್ತೆ ಕ್ರಿಯೆಯಲ್ಲಿ ತೊಡಗಬೇಕು. ಮಾಡ್ತಾ ಇರ್ಬೇಕಾದ್ರೆ ಬರುತ್ತೆ, ಕ್ರಿಯೆಯ ದೋಷವೇ ಅದು. ಅದನ್ನ ಶುದ್ಧಿ ಮಾಡ್ಕೊಳ್ತಾ ಇರಬೇಕು ಮತ್ತೆ 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 ಕ್ರಿಯೆಯಲ್ಲಿ ಧುಮುಕಬೇಕು. ಅದೇ ರೀತಿ ತಥೈವ ವಾಗುರಾಂ ಚಿತ್ವಾ ಬಲವಂತೋ ಯಥಾ ಮೃಗಾಃ ಪ್ರಾಪ್ನುರ್ವಿಮಲಂ ಮಾರ್ಗಂ ವಿಮುಕ್ತಾಃ ಸರ್ವಬಂಧನೈಃ. ಬಲಿಷ್ಠವಾದ ಪ್ರಾಣಿಗಳು, ವಾಗುರ ಅಂದ್ರೆ ನೆಲದಲ್ಲಿ ಬೀಸುವ ಬಲೆಯನ್ನು ವಾಗುರ ಅಂತ ಕರೀತಾರೆ. ನೀರಿನಲ್ಲಿ ಬೀಸುವ ಬಲೆ ಜಾಲ, ಜಲಕ್ಕೆ ಸಂಬಂಧಪಟ್ಟದ್ದು. ಜಲಕ್ಕೆ ಸಂಬಂಧಪಟ್ಟದ್ದು ಜಾಲ. ವಾಗುರ ಅಂದ್ರೆ ಇಲ್ಲಿ ಇರುವಂಥದ್ದು, ಅದನ್ನು ಸೀಳಿ ಮುಂದುವರಿಯುತ್ತವೆ, ಕೆಲವು ತಪ್ಪಿಸ್ಕೊಳ್ತವೆ. ಹಾಗೆ ಅಂತನಾದರೂ ಇಟ್ಕೊಳ್ಬಹುದು. ಪ್ರಾಪ್ನುಯುರ್ ವಿಮಲಂ ಮಾರ್ಗಂ ವಿಮುಕ್ತಾಃ ಸರ್ವಬಂಧನೈಃ ಲೋಭಜಾನಿ ತಥಾ ರಾಜನ್ ಬಂಧನಾನಿ ಬಲಾನ್ವಿತಾಃ. ಲೋಭ ಇಲ್ಲದೆ ಕೆಲಸ ಮಾಡೋದು ಅಂದ್ರೆ ಹಾಗೆ. ಅಬಲಾಶ್ಚ ಮೃಗಾರಾಜನ್ ವಾಗುರಾಸು ತಥಾ ಪರೇ ವಿನಶ್ಯಂತಿ ನ ಸಂದೇಹಃ ತದ್ವದ್ಯೋಗ ಬಲಾದೃತೆ. ಅದೇ ರೀತಿ ಈ ಯೋಗ ಕರ್ಮ ಏನಿದೆ ಅದು ಶುದ್ಧವಾದಾಗ ಈ ಬಲೆಗೆ ಸಿಲುಕಿಕೊಳ್ಳುವುದಿಲ್ಲ. ಸಿಕ್ಕಿಕೊಳ್ತವೆ. ಯಥಾಚ ಶಕುನಾ ಸೂಕ್ಷ್ಮಂ ಪ್ರಾಪ್ಯ ಜಾಲಮರಿಂದಮ. ಶಕುನಾಹ ಹಕ್ಕಿಗಳು ಸೂಕ್ಷ್ಮವಾದ ಒಂದು ದಾರದ ಬಲೆಯನ್ನ ಅವುಗಳು ಸೇರ್ತವೆ. ಅದೇನ್ ಮಾಡುತ್ತೆ, ಕತ್ತರಿಸಿ ಹೋಗ್ತವೆ. ಅಲ್ಲಿಯೇ ತೊಡಗಿದರೆ ಅವುಗಳಿಗೆ ಬಂಧನ, ನಾಶ ಆಗ್ತವೆ. ಅವುಗಳನ್ನು ಸೀಳೆ ಆಚೆ ಹೋದರೆ ಅವುಗಳು ಬದುಕ್ತವೆ. ಕರ್ಮಜೈರ್ಬಂಧನೈರ್ಬದ್ಧಾಃ ತದ್ವದ್ಯೋಗ ಪರಂತಪ ಅಬಲಾ ವೈ ವಿನಶ್ಯಂತಿ ವಿಮುಚ್ಯಂತೆ ಬಲಾನ್ವಿತಾಃ. ಕರ್ಮದಿಂದಲೂ ಕೂಡ ಉಂಟಾಗುವ ಈ ದೌರ್ಬಲ್ಯಗಳನ್ನು ಒಂದು ಕೆಲಸ ಮಾಡುವಾಗ ಈ 5 ನಮ್ಮನ್ನು ಕಾಡುತ್ತೆ. ಅದರಿಂದ ಆಚೆ ಬರುವ ಉಪಾಯ ಮೊದಲೇ ಯೋಚನೆ ಮಾಡಿಟ್ಕೊಂಡಿರ್ಬೇಕು. ಸಿಕ್ಕಲ್ಲ ಅಂತಿಲ್ಲ, ಪ್ರತಿಯೊಬ್ಬ ಕರ್ಮ ಮಾಡುವವನಿಗೆ ಇದು ಬಂದೇ ಬರುತ್ತೆ. ಯಾವುದೇ ಒಂದು ಕ್ರಿಯೆ ಮಾಡುವವನಿಗೆ ಇದು ಬಂದ್ಬಿಡುತ್ತೆ. ಅದನ್ನ ರಾಗವನ್ನ, ಮೋಹವನ್ನ, ಸ್ನೇಹವನ್ನ, ಕಾಮವನ್ನ, ಕ್ರೋಧವನ್ನ ದಾಟಬೇಕು. ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮನ್ನು ರೆಕಗ್ನೈಸೇ ಮಾಡ್ತಾ ಇಲ್ಲ ಈ ಸಮಾಜ ಅಂತ ಸಿಟ್ಟು ಬರೋದು, ಅದು ಕರ್ಮದ ಬಲೆಯೇ. ನೋಡಿ, ನಾವಿಷ್ಟು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮನ್ನು ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ. ಇಲ್ಲ, ಆ ತರಹ ಅದಕ್ಕಾಗಿ
ಕಷ್ಟಪಡಬೇಡಿ, ಬರುತ್ತದು ಮುಂದೆ. ಇದೆಲ್ಲ ಕರ್ಮದ ಸಮಸ್ಯೆಗಳು. ಕರ್ಮವನ್ನು ಮಾಡ್ತಾ ಇರುವಾಗ ನಮ್ಮ ದೌರ್ಬಲ್ಯ ಹೀಗೆ ಅಮರಿಕೊಳ್ಳುತ್ತೆ. ಒಬ್ರು ಬಹಳ ಸೇವೆ ಸಲ್ಲಿಸ್ತಾ ಇದ್ರು ಯಕ್ಷಗಾನ ರಂಗದಲ್ಲಿ. ನಮ್ಮ ಗುರುಗಳ ಹತ್ರ ಬಂದು ನನಗೊಂದು ಪ್ರಶಸ್ತಿ ಕೊಡಿಸಿ ಆಯ್ತಾ ಅಂದ್ರು. ಅದಕ್ಕೆ ಅವ್ರು ಹೇಳಿದ್ರು, ನಾನು ಕೊಡಿಸೋ ಅಗತ್ಯ ಇಲ್ಲ, ನೀವು ಯಾವಾಗ ಪ್ರಶಸ್ತಿ ಬೇಡ ಅಂತ ಅಂದುಕೊಳ್ತೀರಲ್ಲ ಅವತ್ತು ಪ್ರಶಸ್ತಿ ಸಿಗತ್ತೆ ನಿಮಗೆ ಅಂತ. ಯಾವುದೋ ಒಂದು ಫೀಲ್ಡಿನಲ್ಲಿ ದುಡಿತಾ ಇರ್ತಾರೆ, ಅಯ್ಯೋ ಇಲ್ಲಿ ರೆಕಗ್ನಿಷನ್ ಇಲ್ವಲ್ಲ ಅಂತ ಹೇಳಿ ಬಹಳ ವೇದನೆ ಆಗುತ್ತೆ. ಹೌದು, ಆಗೋದು ಕರೆಕ್ಟ್. ಆದರೆ ಆ ದೌರ್ಬಲ್ಯವನ್ನು ಮೀರಬೇಕಾಗತ್ತೆ. ಅದನ್ನು ಗುರುತಿಸುವವರು ಬಂದೇ ಬರ್ತಾರೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಆದರೆ ನಾವು ಅದನ್ನು ಕಾಯ್ತಾ ಕೊಡಬಾರ್ದಷ್ಟೇ, ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ಬೇಕು. ಯಾಕೆ ಅಂದರೆ ಎಲ್ಲರೂ ಗುಣವನ್ನು ಗುರುತಿಸುವಷ್ಟು ಒಂದು ಎತ್ತರ ಇರಲ್ಲ ಎಲ್ಲರಿಗೂ. ಯಾಕೆಂದರೆ ಅವರೆಲ್ಲ ಗುಣ ಇರಲ್ಲ. ಆದ್ದರಿಂದ ಬೇರೆಯವರಲ್ಲಿ ಹೇಗೆ ನಾವು ಅದಕ್ಕೆ ಈಗಂತೂ ಡ್ರೆಸ್ಸಿನಿಂದ ಗುರುತಿಸೋದು. ಪೊಲೀಸರನ್ನು ಗುರುತಿಸುವ ಹಾಗೆ, ಬೇರೆ ಯಾವುದೋ ಕೆಲಸವನ್ನು ಗುರುತಿಸುವ ಹಾಗೆ ಬೇರೆಯವ್ರನ್ನು ಗುರುತಿಸ್ತೀವಿ. ವೇಷ ಇರಬೇಕು. ಇದೆಲ್ಲ ನಮ್ಮ ದೌರ್ಬಲ್ಯಗಳು. ನಾವು ಇಲ್ಲಿ ಸರಿ ಮಾಡಿಕೊಂಡ್ರೆ ನಮ್ಮನ್ನು ನೋಡುವವರ ಕಣ್ಣು ಬದಲಾಗುತ್ತೆ. ಮತ್ತು ಅವ್ರದ್ದು ಬದಲಾಗಲಿ ಅಂತ ನಾವು ನಿರೀಕ್ಷೆಯೂ ಮಾಡಬಾರ್ದು. ಇದು ಇರಬೇಕು. ಸಏವಚ ಯದಾ ರಾಜನ್ ವನ್ಹಿರ್ಜಾತ ಬಲಸ್ಮೃತಃ ಅಲ್ಪಕಶ್ಚ ಯಥಾ ರಾಜನ್ ವನ್ಹಿ ಶಾಮ್ಯತಿ ದುರ್ಬಲ. ಅದಕ್ಕಿನ್ನೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅತ್ಯಂತ ಅಲ್ಪವಾದ ಬೆಂಕಿ ನಾಶ ಆಗೋಗತ್ತೆ. ಆಕ್ರಾಂತ ಇಂಧನೈಸ್ಥೂಲೈ ತದ್ವದ್ಯೋಗ ಬಲಂ ಪ್ರಭೋ. ಅದರ ಮೇಲೆ ಕಟ್ಟಿಗೆಗಳೆಲ್ಲ ಇರುತ್ತೆ. ನಿಮಗೆ ಬೆಂಕಿ ಕಾಣೋಲ್ಲ, ಕಟ್ಟಿಗೆ ಮಾತ್ರ ಕಾಣ್ತಾ ಇರುತ್ತೆ. ಯಾವಾಗ ಗಾಳಿ ಅದನ್ನು ಜೋರಾಗಿ ಹಂದಾಡಿಸುತ್ತೆ, ಆ ಕೆಂಪು ನಾಲಿಗೆ, ಕೆನ್ನಾಲಿಗೆ ಅದು ಬೇರೆ ಬೇರೆ ಕಡೆಗೆ ಚಾಚಿ ಆ ಎಲ್ಲ ಸುತ್ತಮುತ್ತ ಇರುವ ಕಟ್ಟಿಗೆಗಳನ್ನು ವ್ಯಾಪಿಸಿ ಮೆರೆಯುತ್ತೆ. ಆ ರೀತಿ ತದ್ವಜ್ಜಾತ ಬಲೋ ಯೋಗಿ ದೀಪ್ತ ತೇಜ ಮಹಾಬಲ. ಕರ್ಮ ಮಾಡ್ತಾ ಇರುವವನು ಯಾವತ್ತೋ ಒಂದು ದಿವಸ ಬಹಳ ಅವಕಾಶಗಳನ್ನು ಪಡೆದು ಝಗಮಗಿಸುತ್ತಾನೆ. ದುರ್ಬಲಶ್ಚ ಯಥಾ ರಾಜನ್ ದುರ್ಬಲಶ್ಚ ಯಥಾ ರಾಜನ್ ಸ್ರೋತಸಾ ಹ್ರಿಯತೆ ನರಃ ಬಲಹೀನಸ್ತಥಾ ಯೋಗೋ ವಿಷಯೈರ್ಹ್ರಿಯತೆ ಬಲಃ. ಹಾಗೆ ಗಟ್ಟಿಯಾದ ಮರ ನಿಂತ್ಕೊಂಡಿರುತ್ತೆ, ಪ್ರವಾಹ ಬಂದು ಹೋದ್ರೂ ನಿಂತ್ಕೊಂಡಿರುತ್ತೆ. ಆಳವಾಗಿ ಬುಡವಿಲ್ಲದೆ ಇರೋದು, ಬುಡಭದ್ರವಿಲ್ಲದೆ ಇರೋದು ಪ್ರವಾಹಕ್ಕೆ ತಕ್ಕಂತೆ ಕೊಚ್ಕೊಂಡು ಹೊಟ್ಟೋಗುತ್ತೆ. ಹೀಗಾಗಿ ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತನ್ನೋದು ತೀರಾ ದುರ್ಬಲವಾದ ಮಾತು. ಇವತ್ತೆಲ್ಲರೂ ಅದನ್ನು ಕೋಟ್ ಮಾಡ್ತಾರೆ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ. ಇಲ್ಲ ಅನ್ನಲ್ಲ ನಾನು. ಕಾಲಕ್ಕೆ ತಕ್ಕ ಹಾಗೆ ಹೊರಗಡೆಯ ಇದು ಬದಲಾದರೂ ಒಳಗಡೆಯ ಸತ್ವ ಹಾಗೇ ಇರಬೇಕು ಅನ್ನುವ ಮಾತನ್ನು ಇಟ್ಟುಕೊಂಡ್ರೆ ಅದು ಕರೆಕ್ಟ್. ಕಾಲಕ್ಕೆ ತಕ್ಕ ಹಾಗೆ ನಡೆಯಬೇಕು. ಸ್ವಸ್ವ ಪಾಪೀಯ ದಿವಸ ಪೃಥ್ವಿ ಗತ ಯೌವನ ಅಂತ ಪಾಪಿಷ್ಠವಾದ ದಿನಗಳು ಬರ್ತಾ ಇರುತ್ತೆ. ನಾವು ಅದಕ್ಕೆ ಅನುಗುಣವಾಗಿ ನೀತಿಯನ್ನು, ಅಂತಃಸತ್ವವನ್ನು ಚೇಂಜ್ ಮಾಡ್ಕೊಂಡ್ಬಿಡ್ಲಿಕ್ಕಾಗತ್ತಾ? ಮಾಡಿಕೊಂಡ್ರೆ ಉದ್ಧಾರ ಆಗ್ತೇವ? ನಾವು ಏನು ಮಾತಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಸ್ವಲ್ಪ ನೋಡಬೇಕು, ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. ಅದರಿಂದಾಗಿ ನೀತಿ ಅನ್ನೋದು ಬೇಕು. ಅಂತಃಸತ್ವ ಅಂತನ್ನೋದು ಬೇಕು.
ಹೀಗಾಗಿ ನಾವು ದುರ್ಬಲರಾಗಬಾರದು. ಬಲಹೀನರಾದವರು ಕೊಟ್ಕೊಂಡೋಗ್ತಾರೆ ಪ್ರವಾಹಕ್ಕೆ ತಕ್ಕ ಹಾಗೆ. ಬಲ ಅನ್ನೋದಕ್ಕೆ ನಾಯಮಾತ್ಮ ಬಲಹೀನೇನ ಲಭ್ಯ ಅನ್ನೋದಕ್ಕೆ ಮಧ್ವರು ಯುಕ್ತಿಹೀನೇನ ಅಂತ ಅರ್ಥ ಮಾಡಿದ್ದಾರೆ. ಯುಕ್ತಿ ಇರಬೇಕು. ಯುಕ್ತಿ ಅಂದರೆ ಲಾಜಿಕಲ್ ಪವರ್, ಅನಾಲಿಸಿಸ್, ಒಳ್ಳೆ ಅನಾಲಿಸಿಸ್ ಮಾಡುವ ಪವರ್ ಇರಬೇಕು. ಅದರ ಜೊತೆಗೆ ನೀವು ವೇದವನ್ನು ಅಧ್ಯಯನ ಮಾಡಬೇಕು. ಇವಾಗ ಒಂದು ತರ್ಕ ಅಂತ ಮಾಡ್ತಾರೆ, ಅದಲ್ಲ. ಅದು ಪಾರಿಭಾಷಿಕ ಪದಗಳ ಮೇಲಾಟ, ಟೆಕ್ನಿಕಲ್ ಟರ್ಮ್ಸಿನಲ್ಲಿ ಆಟ ಆಡೋದು. ಅದರಲ್ಲಿ ಯಾವುದೂ ತೀರ್ಮಾನ ಆಗಲ್ಲ. ನಿಮ್ಮ ಇಂಟ್ರಾಸ್ಪೆಕ್ಷನ್ನಲ್ಲಿ ಅದು ಪ್ರಬಲವಾಗಿ ಕಾಣಬೇಕು. ಒಳನೋಟ ಅದು ನೀವು ಚಿಂತನೆ ಮಾಡಬೇಕು. ಅದಕ್ಕೆ ನೀವು ಹುರಿಗೊಳಿಸಬೇಕು ಪ್ರಜ್ಞೆಯನ್ನ, ನೀವು ಚೂಪು ಮಾಡಬೇಕು ಪ್ರಜ್ಞೆಯನ್ನ. ಅವಾಗ ಅದು ಬಲ. ಆಚಾರ್ಯರು ಹೇಳೋದು ಅದನ್ನ. ನಾಯಮಾತ್ಮ ಬಲಹೀನೇನ ಲಭ್ಯ. ದೇವರನ್ನು ತಿಳಿಬೇಕಾದ್ರೆ ಯುಕ್ತಿ ಬೇಕು ಅಂದ್ರು ಆಚಾರ್ಯರು. ಎಲ್ಲರೂ ಏನು ಕೋಟ್ ಮಾಡ್ತಾರೆ ಅಂತಂದ್ರೆ, ಭಕ್ತಿ ಬೇಕು ನಿಜ. ಆದ್ರೆ ಆ ಭಕ್ತಿ ಮೂಡಬೇಕು ಅಂತಂದ್ರೆ ಸ್ವಲ್ಪವಾದರೂ ಬೇಕಲ್ವಾ? ಭಾವದ ಜೊತೆಗೆ ತರ್ಕ ಇರಲೇಬೇಕು. ವಿಚಾರ ಮಾಡುವ ಶಕ್ತಿ, ಕೇವಲ ವಿಚಾರ ಮಾಡುವ ಶಕ್ತಿ ಅಲ್ಲ, ಭಾವವೂ ಬೇಕು. ಭಾವ ಮತ್ತೆ ವಿಚಾರ, ಭಾವುಕತೆ ಮತ್ತು ತರ್ಕ ಎರಡೂ ಜೊತೆಯಾಗಿ ಸಾಗಬೇಕು. ಮಧ್ವರು ಆ ಸಮತೋಲನವನ್ನು ಕಲಿಸೋದು. ನೀವು ಮಹಾಭಾರತ ಓದಿದ್ರೆ ಆ ಸಮತೋಲನ ಬಂದೇ ಬರುತ್ತೆ. ಯಾಕೆ ಬರಲ್ಲ? ಬ್ಲೈಂಡ್ ಆಗಿ ಯಾವುದನ್ನು ಹೇಳೋಲ್ಲ ಅದು. ನೀವು ಬ್ಲೈಂಡ್ ಆಗಿ ಯಾವುದನ್ನು ಒಪ್ಕೋಬೇಡಿ. ಇದು ಇರುವಂಥದ್ದು. ತದ್ವತ್ ಯೋಗ ಬಲಂ ಜ್ಞಾತ್ವಾ ವ್ಯೂಹತೆ ವಿಷಯಾನ್ ಪರಾನ್ ತದೇವ ಯಥಾಸ್ರೋತೋ ವಿಷ್ಟಂಭಯತಿ ವಾರಣಃ. ತದ್ವದ್ಯೋಗ ಬಲಂ ಲಬ್ಧ್ವಾ ವ್ಯೂಹತೆ ವಿಷಯಾನ್ ಬಹೂನ್. ಯಾವಾಗ ಸ್ರೋತೋ ವಿಷ್ಟಂಭಯತಿ ವಾರಣಃ, ಆನೆ ಪ್ರವಾಹದ ನಡುವೆ ನಡ್ಕೊಂಡು ಹೋಗುತ್ತೆ. ಅದು ಪ್ರವಾಹಕ್ಕೆ ಅನುಗುಣವಾಗಿ ತೇಲ್ಕೊಂಡು ಹೋಗಲ್ಲ, ತೀರ ಪ್ರವಾಹಕ್ಕೆ ವಿರುದ್ಧವಾಗಿಯೂ ಹೋಗಲ್ಲ, ಮಧ್ಯಮ ಮಾರ್ಗವನ್ನು ಅನುಸರಿಸುತ್ತೆ. ಆ ರೀತಿ ವಿಚಾರ ಮಾಡಬೇಕು. ಯಾವ ವಿಷಯಗಳನ್ನು ತಗೊಳ್ಬೇಕು, ಯಾವ ವಿಷಯವನ್ನು ಬಿಟ್ಟರೂ ಓಕೆ, ಅದು ಗೊತ್ತಿರಬೇಕು. ವಿಶಂತಿ ಚಾವಚಾಪಾರ್ಥ ಯೋಗಾದ್ಯೋಗ ಬಲಾನ್ವಿತಾ ನ ಯಮೋ ನಾಂತಕ ಕ್ರುದ್ಧ ನ ಮೃತ್ಯುರ್ಭೀಮ ವಿಕ್ರಮ ಈಶತೆ ನೃಪತೆ ತರವೇ ಯೋಗಸ್ಯಾಮಿತ ತೇಜತಃ. ಯಮ ಆಗಲಿ ಮೃತ್ಯು ಆಗಲಿ ಈ ಪ್ರಜ್ಞೆ ಇದ್ರೆ ಯೋಗವನ್ನು ಕೆಡಿಸುವುದಿಲ್ಲ. ಅಂದರೆ ಕರ್ಮಕ್ಕೆ ಜ್ಞಾನದ ಬಲ ಇರಬೇಕು. ಕರ್ಮ ಅಂದರೆ ವಾಚಿಕ ಕರ್ಮ, ದೈಹಿಕ ಕರ್ಮ, ಮಾನಸಿಕ ಕರ್ಮ. ದೈಹಿಕ ಕರ್ಮ ಬದಲಾಗ್ತಾ ಹೋಗುತ್ತೆ. ವಾಚಿಕ ಕರ್ಮ ದೇವರ ಗುಣಗಳನ್ನು ಹೇಳೋದು, ಮಾನಸಿಕ ಕರ್ಮ ದೇವರನ್ನು ಚಿಂತಿಸೋದು. ಜಗತ್ತಿನ ಜೊತೆಗೆ ಜಗತ್ತು ಮತ್ತೆ ಜಗದೀಶ. ಜಗತ್ತು ಬೇಡ ಅಂತ ಹೇಳಲಿಲ್ಲ. ಜಗದೀಶನನ್ನ ಚಿಂತನೆ ಮಾಡಬೇಕಾದ್ರೆ ಜಗತ್ತಲ್ಲಿದ್ದೇ ಇದೆ. ಆತ್ಮನಾಂಚ ಸಹಸ್ರಾಣಿ ಬಹೂನಿ ಭರತರ ಚಭ. ಅದರಿಂದಾಗಿ ನೀವು ಶಾಂತಿ ಪರ್ವ ಇತ್ಯಾದಿಗಳನ್ನ ನೋಡ್ತಾ ಇದ್ರೆ ಜಗತ್ತಿನ ಜೊತೆಗೇನೆ ಜಗದೀಶನ ತಿಳಿಬೇಕು. ನೀವು ಬೇಡ ಅಂದ್ರೂ ನಿಮ್ಮ ಕಣ್ಮುಂದೆ ನುಗ್ಗಿಕೊಂಡು ಬರುತ್ತದು ಜಗತ್ತು. ಆತ್ಮನಾಂಚ ಸಹಸ್ರಾಣಿ ಬಹೂನಿ ಭರತರ ಚಭ ಯೋಗಿ ಕುರ್ಯಾದ್ ಬಲಂ ಪ್ರಾಪ್ಯ ತೈಶ್ಚ ಸರ್ವೈಶ್ಚರೇನ್ ಮಹೀಂ. ಯೋಗಿಯಾದವನು
ಯುಕ್ತಿಬಲ ಇತ್ತು ಅಂದರೆ 1000 ಜೀವರನ್ನು ಲೀಡ್ ಮಾಡಬಲ್ಲ. ಪ್ರಾಪ್ನುಯಾದ್ ವಿಷಯಾನ್ಸ್ತೈಶ್ಚ ಪುನಶ್ಚೋಗ್ರಂ ತಪಶ್ಚರೇತ್ ಸಂಕ್ಷಿಪೇಚ್ಛ ಪುನಃ ಪಾರ್ಥ ಸೂರ್ಯಸ್ತೇಜೋ ಗುಣಾನಿವಾ. ಯೋಗದಲ್ಲಿ ಬಲ ಇತ್ತು ಅಂದರೆ ವಿಷಯ ಪದಾರ್ಥಗಳನ್ನು ಬೇಕಂದಾಗ ಭೋಗಿಸಿ ಬೇಕಂದಾಗ ಉಪಸಂಹಾರ ಮಾಡಿಕೊಳ್ಳಬಲ್ಲ. ತನ್ನ ಮನಸ್ಸನ್ನು ವಿತ್ಡ್ರಾ ಮಾಡಿಕೊಳ್ತಾನೆ, ವಿಷಯವನ್ನು ಭೋಗಿಸ್ತಾನೆ, ಎದುರುಗಡೆ ಕೂಡಲೇ ಅದರಿಂದ ಹಿಂದೆ ಸರಿತಾನೆ. ಚಟ ಇರಲ್ಲ ಅಂತ ಅರ್ಥ. ವ್ಯಸನ. ಅದರಿಂದಾಗಿ ಇಲ್ಲಿ ಕರ್ಮ ಅಂತಂದ್ರೆ ಜಗತ್ತಿನ ಬದುಕಿಗೆ ಬೇಕಾದ ಯೋಚನೆಯಲ್ಲಿ ಹೊಳೆಯುವ ದೇವರನ್ನ ಕುರಿತಾದ ಎಲ್ಲ ನಡೆಗಳು ಕರ್ಮವೇ. ಸಂಕ್ಷಿಪೇಚ್ಛ ಪುನಃ ಪಾರ್ಥ, ಕೂಡಲೇ ಮನಸ್ಸನ್ನು ಹಿಂದೆ ತಗೊಳ್ತಾನೆ, ಕೂಡಲೇ ಮನಸ್ಸನ್ನು ಅದರೊಳಗಡೆ ಬಿಡ್ತಾನೆ. ಬಲಸ್ಥಸ್ಯ ಹಿ ಯೋಗಸ್ಯ ಬಂಧನೇಶಸ್ಯ ಪಾರ್ಥಿವ ವಿಮೋಕ್ಷೆ ಪ್ರಭವಿಷ್ಣುತ್ವಂ ಉಪಪನ್ನಮ ಸಂಶಯಂ. ಯಾವಾಗ ಈ ಬಲ ಇರುತ್ತೆ ಅವನು ಮುಕ್ತಿಯನ್ನು ಪಡೆಯುವಲ್ಲಿ ಸಾಗಬಲ್ಲ. ಇದು ಕ್ರಿಯೆಯಲ್ಲಿ ಬಲ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಿದ್ದ. ಬಲಾನಿ ಯೋಗೆ ಪ್ರೋಕ್ತಾನಿ ಮಯೈತಾನಿ ವಿಚಾಂಪತೆ ನಿದರ್ಶನಾರ್ಥಂ ಸೂಕ್ಷ್ಮಾಣಿ ವಕ್ಷ್ಯಾಮಿ ಚ ಪುನಸ್ತವ. ಯೋಗದ ವಿಚಾರದಲ್ಲಿ ಏನು ಬಲ? ಒಂದು ಆಕ್ಷನ್ ವಿತ್ ಪವರ್ ಅಂತ ಹೇಳ್ತಾರಲ್ಲ, ಅಥವಾ ಪವರ್ಫುಲ್ ಆಕ್ಷನ್ ಅಂತ ಹೇಳ್ತಾರಲ್ಲ, ಅದನ್ನ ಹೇಳಿದ್ದೀನಿ. ಇನ್ನೂ ಸೂಕ್ಷ್ಮವಾಗಿ ಹೇಳ್ತೇನೆ, ಇನ್ನು ಬೇರೆ ಬೇರೆ ದೃಷ್ಟಾಂತಗಳಿಂದ ಉದಾಹರಣೆಗಳಿಂದ ನಿನಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಅದು 29 ಶ್ಲೋಕ ಆಗಿದೆ. ಆತ್ಮನಶ್ಚ ಸಮಾಧಾನೆ ಅಪ್ರಮತ್ತೋ ಯಥಾ ಧನ್ವಿ ಲಕ್ಷ್ಯಂ ಹಂತಿ ತಮನ್ವಿತಃ ಯುಕ್ತ ಸಮ್ಯಕ್ ತಥಾ ಯೋಗಿ ಮೋಕ್ಷಂ ಪ್ರಾಪ್ನೋತ್ಯ ಸಂಶಯಂ. ಮೈ ಮರೆಯದೇನೆ ಬಿಲ್ಗಾರನೋರ್ವ ಗುರಿಯನ್ನ ಮುಟ್ಟುತ್ತಾನೆ. ಆ ರೀತಿ ಯೋಗಿಯಾದವ ಮೋಕ್ಷವನ್ನು ಹೊಂದುತ್ತಾನೆ. ಸ್ನೇಹಪೂರ್ಣೆ ಯಥಾ ಪಾತ್ರೆ ದೀಪಮಾದಾಯ ನಿಶ್ಚಲಂ ಪುರುಷೋ ಯತ್ತ ಆರೋಹೇತ್ ಸೋಪಾನಂ ಯುಕ್ತಮಾನತಃ. ಎಣ್ಣೆ ತುಂಬಿದ ಪಾತ್ರೆ, ಎಣ್ಣೆ ತುಂಬಿದ ದೀಪ, ಅದನ್ನು ಇಟ್ಟುಕೊಂಡು ಸೋಪಾನ ಮಾರೋಹತಿ, ಮೆಟ್ಟಿಲನ್ನ ಕುರಿತು ಸಾಗುತ್ತಾನೆ. ಎಷ್ಟರ ಮಟ್ಟಿಗೆ ಹಂದಾಡಿದರೆ ದೀಪಕ್ಕೆ ತೊಂದರೆ ಇಲ್ಲವೋ, ಎಷ್ಟರ ಮಟ್ಟಿಗೆ ಹಂದಾಡಿದರೆ ಎಣ್ಣೆ ಚೆಲ್ಲೋದಿಲ್ವೋ, ಆ ತರಹ ಕಂಟ್ರೋಲ್ಡ್ ಆಗಿ ಸಾಗಬೇಕು. ಅದಕ್ಕೆ ಬಲ, ಬ್ಯಾಲೆನ್ಸು, ನೀವು ನಡೆಯುವ ವೇಗ, ಹತ್ತಬೇಕಾದ್ರೆ ಕೈಕಾಲು ಎಷ್ಟರ ಮಟ್ಟಿಗೆ ಆಡಿಸ್ಬೇಕು ಅಂತ, ಇವುಗಳೆಲ್ಲ ಒಬ್ಬನಿಗೆ ಪ್ರಜ್ಞೆ ಇದ್ರೆ, ಬ್ಯಾಲೆನ್ಸ್ಡ್ ಆಗಿದ್ರೆ ಸೋಪಾನಂ ಆರೋಹತಿ ಪುರುಷೋ ಯತ್ತ ಆರೋಹೇತ್. ಆ ರೀತಿ ಕರ್ಮಯೋಗದಲ್ಲಿ ತೊಡಗುತ್ತಾನೆ ಅಂತ ಹೇಳಿ ಇನ್ನು ಬೇರೆ ಬೇರೆ ದೃಷ್ಟಾಂತಗಳನ್ನೇ ಕೊಡ್ತಾರೆ. ಮತ್ತೆ ಆಹಾರ ಯಾವ ರೀತಿ ಅಂತ ಹೇಳ್ತಾನೆ. ಆಹಾರ ಇಲ್ಲಿ ಸ್ವಲ್ಪ ಬೇರೆ ತರಹ ಬಂದಿದೆ. ಆ ಮೊದಲು ಆಹಾರದ ಬಗ್ಗೆ ಮಾಡಿದಾಗ ಎಲ್ಲರೂ ಈ ತರಕಾರಿ ಹೇಳ್ಬಿಡ್ತಾನೆ ಅಂತ ಕಾಯ್ತಾ ಇದ್ರು. ತರಕಾರಿಗಳ ಬಗ್ಗೆ ಹೇಳಲ್ಲ. ಶಾಸ್ತ್ರದಲ್ಲಿ ನಿಷೇಧ ಇರೋದು ಈರುಳ್ಳಿ, ನಕಲಂಜಂ ಭಕ್ಷ್ಯತಿ, ಸ್ಟ್ರಿಕ್ಟ್ಲಿ ಇನ್ಯಾವುದನ್ನು ನಿಷೇಧ ಮಾಡಿಲ್ಲ. ಇನ್ನು ಉಳಿದದ್ದು ನಿಮಗೆ ಯೋಗ್ಯವಾ ಅಂತ ನೋಡ್ಕೊಳ್ಳಿ ಅಷ್ಟೆ.
ಅದು ಹೇಗೆ ಅಂತೆಲ್ಲ ಹೇಳ್ತಾರೆ. ಏನೇನು ಆಹಾರದ ಪರಿಣಾಮ ಏನೇನಾಗತ್ತೆ, ದಿವಸವೂ ಯಾವುದನ್ನು ತಿನ್ನಬಹುದು, ಆಗಾಗ ಯಾವುದನ್ನು ತಿನ್ನಬಹುದು, ಆ ತರಹದ ಕೆಲವೊಂದು ಇನ್ಸೈಟ್ಗಳನ್ನು ಕೊಡ್ತಾರೆ ಆಹಾರದ ಬಗ್ಗೆ. ಅದು ಮುಂದೆ ಬರುತ್ತೆ. ಆಮೇಲೆ ಯೋಗ ಆದಮೇಲೆ ಮುಂದಿನ ಅಧ್ಯಾಯದಲ್ಲಿ ಸಾಂಖ್ಯ ಜ್ಞಾನದ ಬಗ್ಗೆ ಹೇಳ್ತಾರೆ. ಅದರಿಂದಾಗಿ ನಾವು ಅದನ್ನು ಮುಂದೆ ನೋಡೋಣ. ನಾಳೆ ರಾಮಾಯಣ, ಏಕಾದಶಿ ದಿವಸ ಯುದ್ಧ. ರಾಮರಾವಣ ಅವನು ಎಷ್ಟು ಇದರಲ್ಲಿ ಸೇರ್ತಾನೆ ಅಂತ ನೋಡಬೇಕು. ಎಷ್ಟು ಅಧ್ಯಾಯಗಳಲ್ಲಿ ಯುದ್ಧ ಮಾಡ್ತಾರೆ ಅವರಿಬ್ಬರು ಅಂತ ನೋಡೋಣ.